ಬೆಂಗಳೂರಿನಲ್ಲಿ ಮಹಿಳೆಯ ಅತ್ಯಾಚಾರ ಎಸಗಿ ಭೀಕರವಾಗಿ ಕೊಲೆ ಮಾಡಿರುವಂತಹ ಸುದ್ದಿಯೊಂದು ಈಗ ಬರ್ತಾ ಇದೆ. ಮೊನ್ನೆಯಷ್ಟೇ ಬೆಂಗಳೂರಿನಲ್ಲೂ ಕೂಡ ಅತ್ಯಾಚಾರ ಆಯಿತು ಅಂತ ಕೇಳಿದ್ವಿ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಸುದ್ದಿ ಬರ್ತಾ ಇದೆ. ಇದು ಬೆಂಗಳೂರಿನ ಚೆನ್ನಸಂದ್ರ ಕೆರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಮಹಿಳೆಗೆ ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಅಂಬೇಡ್ಕರ್ ಆಸ್ಪತ್ರೆಗೆ ಮೃತದೇಹವನ್ನ ಈಗ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಯಾರು ಏನು ಎತ್ತ ಅನ್ನುವಂಥ ಎಲ್ಲ ಡೀಟೇಲ್ಸ್ಗಳು ಕೂಡ ಈಗ ಲಭ್ಯವಾಗಿದೆ. ಆ ಮಹಿಳೆ ಯಾರು ಏನು ಅಂತೇಳಿ ಈಗ ಸದ್ಯಕ್ಕೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದಿದೆ. ಅತ್ಯಾಚಾರ ಎಸಗಿ ಭೀಕರ ಕೊಲೆಯನ್ನ ಮಾಡಿದಾರಾ? ಈ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಲ್ಲಿನಿಂದ ಜಜ್ಜಿ ಭೀಕರ ಹತ್ಯೆ ಮಾಡಿದ್ದಾರೆ ಅನ್ನೋದು ಏನು ಕಾರಣಗಳು ಇರುತ್ತೆ? ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮಾಡಿದಾಗ ನಮಗೆ ಪ್ರೈಮಾ ಫೇಸ್ ಮೇಲ್ನೋಟಕ್ಕೆ ಗೊತ್ತಾಗಿರೋದೇನೆಂದರೆ ಅದು ಸೆಕ್ಷುಯಲಿ ಅಸಾಲ್ಟ್ ಆಗಿದೆ ಮತ್ತು ಮರ್ಡರ್ ಆಗಿದೆ. ಸೊ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ತನಿಖೆ ಮುಂದುವರೆದಿದೆ. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನಲ್ಲಿ ಮರ್ಡರ್ ಪ್ರಕರಣ 302 ಅದು ಮರ್ಡರ್ BNS ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ರಾಮಮೂರ್ತಿ ನಗರ ಬಂದಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ. ಸೊ ಅಷ್ಟೊತ್ತಿಗೆ ಬೆಳಗ್ಗೆ ಮಾಹಿತಿ ಪೋಸ್ಟ್ಮಾರ್ಟಮ್ ಮಾಡಬೇಕು, FSL ಫೋರೆನ್ಸಿಕ್ ಎಕ್ಸಾಮಿನೇಷನ್ ಆಗಬೇಕು. ಅದಾದಮೇಲೆ ದ ಮೋಡ್ ಆಫ್ ಕಿಲ್ಲಿಂಗ್ ಎಲ್ಲ ಸ್ಟ್ರ್ಯಾಂಗ್ಯುಲೇಷನ್ ಆಗಿದೆ. ಮೇಲ್ನೋಟಕ್ಕೆ ಕುತ್ತಿಗೆ ವೇಲ್ನಲ್ಲಿ ಕುತ್ತಿಗೆ ಮಾಡಿದರೆ ಮತ್ತೆ ಬೌಲ್ಡರಲ್ಲಿ ತಲೆ ಮೇಲೆ ಹಾಕಿದ್ದಾರೆ. ಮೇಲ್ನೋಟಕ್ಕೆ ಅಷ್ಟು ಗೊತ್ತಾಗುತ್ತೆ. ಡೀಟೇಲ್ಸ್ ಇಲ್ಲ, ಈಗ ತನಿಖೆ ಮುಂದುವರೆದಿದೆ. ನೋಡೋಣ, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ಇದರದ್ದು ಏನು DSR ಅಪಾರ್ಟ್ಮೆಂಟ್ಸ್ ಏನಿದೆ ಅಲ್ಲಿಂದೆಲ್ಲ ನಮ್ಮ ಆಲ್ರೆಡಿ ಕ್ರೈಮ್ ಟೀಮ್ಸ್ ಆನ್ ಜಾಬ್ ಇದ್ದಾರೆ. ಇದೆಲ್ಲ ನಾವು ಏನೇನು ಪಡಿಬೇಕು ಅದೆಲ್ಲ ಮಾಹಿತಿ ಪಡೆದು ನಂತರ ಆರೋಪಿನ ಪತ್ತೆಯಲ್ಲಿ ನಮ್ಮವರು ಎಕ್ಸಾಮಿನೇಷನ್ ಮಾಡಿದಾಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಸೀನ್ ಆಫ್ ಕ್ರೈಮ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಅತ್ಯಂತ ಭೀಕರವಾಗಿದೆ, ಹೀನಸ್ ಕ್ರೈಮ್ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅತ್ಯಾಚಾರ ಆಗಿರುವಂಥದ್ದು ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಒಂದಿಷ್ಟಿದೆ. ಅದರ ಬಗ್ಗೆ ತನಿಖೆ ಆಗಬೇಕು. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ಗೆ ಕೂಡ ಕಳಿಸಿದ್ದಾರೆ. ಅಲ್ಲಿ ವೈದ್ಯರು ಹೇಳಬೇಕಾಗತ್ತೆ ಅತ್ಯಾಚಾರ ಆಗಿದೆಯೋ ಇಲ್ವೋ ಅಥವಾ ಅಟೆಂಪ್ಟ್ ಆಗಿ ಅದಾದ ನಂತರ ಮರ್ಡರ್ ಮಾಡಿದಾರಾ, ಇವೆಲ್ಲವೂ ಕೂಡ ಈಗ ವೈದ್ಯರಿಂದ ದೃಢೀಕರಣಗೊಳ್ಳಬೇಕಾಗಿದೆ. ಹಾಗಾಗಿ ಈಗ ಪೋಸ್ಟ್ ಮಾರ್ಟಮಿಗೂ ಕೂಡ ಕಳಿಸಿದ್ದಾರೆ ಮೃತದೇಹವನ್ನು ಅಂಬೇಡ್ಕರ್ ಆಸ್ಪತ್ರೆಗೆ. ಅಲ್ಲಿಂದ ವೈದ್ಯರು ಏನು ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೊಡ್ತಾರೆ ಅದರ ಮೇಲೆ ಗೊತ್ತಾಗುತ್ತೆ ಈ ಪ್ರಕರಣ ಏನು ಅಂತ ಹೇಳಿ.